ನೀವು ಬೆಂಗಳೂರಿನ ನಿವಾಸಿಗಳಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರನೇ ನಾವು ಮಾಡ್ತಾ ಇರೋದು. BBMP ಇತ್ತೀಚೆಗೆ ಒಂದು ಸರ್ವೆಯನ್ನು ಮಾಡಿದೆ. ಈ ಸರ್ವೆಯ ಪಟ್ಟಿಯಲ್ಲಿ ನಿಮ್ಮ ಏರಿಯಾದ ಹೆಸರು ಕೂಡ ಇರ್ಬೋದು. ಸೊ ನಿಮ್ಮ ಏರಿಯಾದ ಹೆಸರಿದ್ದರೆ ಏನು ಸಮಸ್ಯೆ ಅಂತ ನಿಮ್ಗೆ ಅನ್ನಿಸ್ಬೋದು. ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮೊದಲು ನೀವು ಇನ್ನೂ ಕೂಡ News18 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಫಾಲೋ ಮಾಡಿ. ಜೊತೆಗೆ ನಿಮಗೇನಾದರೂ ಅಭಿಪ್ರಾಯಗಳನ್ನು ಹಂಚ್ಕೋಬೇಕು ಅಂತಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಬೆಂಗಳೂರಿನಲ್ಲಿರೋರಿಗೆ ಗೊತ್ತಿದೆ, ಕಳೆದ ಒಂದು 10-15 ದಿನಗಳಲ್ಲಿ ಯಾವ ರೀತಿಯಾಗಿರುವಂಥ ಮಳೆ ಬೀಳ್ತಾ ಇದೆ. ಪೂರ್ವ ಮುಂಗಾರು ಮಳೆ ಬೆಂಗಳೂರಿನಲ್ಲಿ ಚುರುಕು ಪಡಿತಾ ಇರುವಂಥದ್ದು. ಬೆಂಗಳೂರಿನ ಎಲ್ಲ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಈ ಒಂದು ಬೇಸಿಗೆ ಕಾಲ ಭಾಳ ಬೆಂಗಳೂರು ಹಿಂದೆಂದೂ ಕೂಡ ಕಂಡರಿಯದ ರೀತಿಯಲ್ಲಿ ದಗದಗಿಸ್ತಾ ಹೋಯಿತು. ಆ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ಮಳೆಯ ಅಗತ್ಯ ಬೆಂಗಳೂರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು. ಸೊ ಈ ಬಾರಿ ಬೆಂಗಳೂರಿನಲ್ಲಿ ಮಳೆಯಾಗಿ ಈಗ ಬೆಂಗಳೂರು ಕೂಲ್ ಆಗ್ತಾ ಇದೆ. ಸೊ ಈಗ ಹವಾಮಾನ ತಜ್ಞರು ಹೇಳ್ತಾ ಇರೋದೇನು ಅಂತಂದರೆ, ಕಳೆದ 2 ವರ್ಷದಿಂದ ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಲ್ಲಿ ಮಳೆಯಾಗಿರಲಿಲ್ಲ. ಸೊ ಈ ಬಾರಿ ಆ 2 ವರ್ಷದ ಸೆಟ್ ಬ್ಯಾಕ್ ನಮಗೆ ಈ ವರ್ಷ ಮಳೆ ಆಗುತ್ತೆ ಅನ್ನುವಂಥದ್ದು ಹವಾಮಾನ ತಜ್ಞರ ಒಂದು ಅಭಿಪ್ರಾಯ. ಸೊ ಈ ಜೂನ್ ಮೊದಲ ಅಥವಾ 2ನೇ ವಾರದಲ್ಲಿ ಬೆಂಗಳೂರಿನಲ್ಲಿ ಮುಂಗಾರು ಪ್ರವೇಶ ಕಾಣುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸೊ ಸಹಜವಾಗಿ ಬೆಂಗಳೂರಿನಲ್ಲಿ ಮಳೆ ಬಂತು ಅಂತಂದರೆ ಅವಾಂತರಗಳಿಗೆ ಏನು ಕಡಿಮೆ ಇರೋದಿಲ್ಲ. ಒಂದು ಕಡೆ ನೀರು ನುಗ್ಗುವಂಥದ್ದು, ರಾಜಕಾಲುವೆ ಉಕ್ಕಿ ಹರಿಯುವಂಥದ್ದು, ರಸ್ತೆ ಗುಂಡಿಗಳು ಬೀಳುವಂಥದ್ದು, ಮರದ ರೆಂಬೆಕೊಂಬೆಗಳು ಬೀಳೋದು, ಬೆಸ್ಕಾಂ ಕಂಬಗಳು ಬೀಳೋದು, ಹೀಗೆ ಸಾಲು ಅವಾಂತರ ಬೆಂಗಳೂರಿನಲ್ಲಿ ಆಗ್ತಾ ಹೋಗುತ್ತೆ. ಸೊ ಇದರ ಜೊತೆಗೆ 2022ರಲ್ಲಿ ಬೆಂಗಳೂರಿನಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿನ 110 ಹಳ್ಳಿಗಳ ವ್ಯಾಪ್ತಿ ಅಂದರೆ ಬೊಮ್ಮನಹಳ್ಳಿ, ಮಹದೇವಪುರ ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗಿತ್ತು. ಪ್ರವಾಹ ಬಂದಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಹೆಸರು ಒಂದು ಕೆಟ್ಟ ರೀತಿಯಲ್ಲಿ ಬಿಂಬಿತ ಆಗುವಂಥ ಪ್ರಯತ್ನಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವೂ ಕೂಡ ನಡೆದು. ಅದಕ್ಕೆ ಕಾರಣ ಬೆಂಗಳೂರಿನಲ್ಲಿ ಉಂಟಾಗಿರುವಂಥ ಪ್ರವಾಹದ ಸ್ಥಿತಿ. ಸೊ ಈ ಬಾರಿಯೂ ಕೂಡ ಅದೇ ರೀತಿಯಾಗಿರುವಂತಹ ಪ್ರವಾಹ ಸ್ಥಿತಿ ಬೆಂಗಳೂರಿನ ಕೆಳಗಿನ ಜಾಗದಲ್ಲಿ ಆಗುತ್ತೆ ಅನ್ನುವಂಥದ್ದು BBMP ಅಧಿಕಾರಿಗಳು ಹೇಳ್ತಾ ಇದ್ದಾರೆ. BBMP ಅಧಿಕಾರಿಗಳು ಇತ್ತೀಚೆಗೆ ಒಂದು ಸರ್ವೆಯನ್ನು ಮಾಡಿದ್ರು ಕಳೆದ ಒಂದು 10 ದಿನದಲ್ಲಿ. ಈ 10 ದಿನದಲ್ಲಿ ಆಗಿರುವಂಥ ಸರ್ವೆ ನಿಜಕ್ಕೂ ಬೆಂಗಳೂರಿನ ಜನರಿಗೆ ಒಂದು ರೀತಿಯಲ್ಲಿ ಆತಂಕ ಮೂಡಿಸುವಂಥ ಒಂದು ಸರ್ವೆ ಅಂತಲೇ ಹೇಳ್ಬೋದು ನಾವು. ಬೆಂಗಳೂರಿನಲ್ಲಿ ಕಳೆದ 10 ದಿನದಲ್ಲಿ ಏನು ಪೂರ್ವ ಮುಂಗಾರು ಮಳೆ ಬಿತ್ತು, ಈ ಮಳೆ ಬೀಳುವಂಥ ಸಂದರ್ಭದಲ್ಲಿ ಬೆಂಗಳೂರಿನ 196 ಜಾಗಗಳು ಈ ಬಾರಿಯ ಮುಂಗಾರು ಪ್ರವೇಶ ಆದರೆ ಈ ಬಾರಿಯ ಮಳೆಗಾಲದಲ್ಲಿ ಪ್ರವಾಹ ಪೀಡಿತ ಜಾಗ ಆಗ್ಬೋದು ಅನ್ನೋದು BBMPಯ ಈ ಒಂದು ಸರ್ವೆಯಲ್ಲಿ ಗೊತ್ತಾಗಿರುವಂಥದ್ದು. ಸೊ ಈ 196 ಜಾಗ ಯಾವ್ಯಾವ ಕೆಲವೊಂದು ಮಾತ್ರ ಹೇಳ್ತಾ ಹೋಗ್ತೀನಿ, ಎಲ್ಲವೂ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಮುಖ್ಯವಾಗಿ ಮೈಸೂರು ರಸ್ತೆಯ ಗಾಳಿ ಆಂಜನೇಯ ದೇವಸ್ಥಾನ ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಈ ಭಾಗದಲ್ಲಿ ನೆರೆಯಾಗುತ್ತೆ. ಜೊತೆಗೆ ನಾಯಂಡನಹಳ್ಳಿ, ಮೈಸೂರು ರಸ್ತೆಯ ನಾಯಂಡನಹಳ್ಳಿ ಮೆಟ್ರೋ ಸ್ಟೇಷನ್ ಬಳಿಯೂ ಕೂಡ ಮಳೆಯಾಗುತ್ತೆ. ಮತ್ತು RR ನಗರದ ಐಡಿಯಲ್ ಹೋಮ್ಸ್ ಅಲ್ಲಿ ಕೂಡ ಮಳೆಯಾಗುತ್ತೆ. ಸಿಂಗಾಪುರ ಲೇಔಟ್ ಕೂಡ ಮಳೆಯಾಗಿ ನೆರೆ ಪೀಡಿತ ಪ್ರದೇಶ ಪ್ರತಿ ವರ್ಷ ಆಗುತ್ತೆ. ಈ ಬಾರಿಯೂ ಕೂಡ ಇಲ್ಲೆಲ್ಲವೂ ಮಳೆ ಬಂದರೆ ದೊಡ್ಡ ಪ್ರಮಾಣದಲ್ಲಿ ಕೆರೆ ಅಥವಾ ರಾಜಕಾಲುವೆ ಉಕ್ಕಿ ಹರಿದು ಸಮಸ್ಯೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಅಂತ BBMP ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ 196 ಏನು ಪ್ರವಾಹ ಪೀಡಿತ ಆಗಬಹುದಾಗಿರುವಂಥ ಪ್ರದೇಶಗಳೇನಿದೆ, ಈ ಪೈಕಿ ಒಂದು 65 ಜಾಗಗಳನ್ನು ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಏನೇನು ಮಾಡಬೇಕು ಕ್ರಮಗಳನ್ನು ಅವೆಲ್ಲವನ್ನು ಕೂಡ ನಾವು ಮಾಡಿದ್ದೀವಿ ಅಂತ BBMP ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಮುನ್ನೆಚ್ಚರಿಕಾ ಕ್ರಮಗಳು ಅಂತಂದರೆ ರಾಜಕಾಲುವೆಗೆ ಸೆನ್ಸರನ್ನು ಅಳವಡಿಸಿರುವಂಥದ್ದು, CCTVಯನ್ನು ಹಾಕಿರುವಂಥದ್ದು. ಈ ಸೆನ್ಸರ್ ಏನು ಮಾಡುತ್ತೆ ಅಂತಂದರೆ ಒಂದು ಮಟ್ಟ 80% ಕೂಡ 80% ಮೇಲ್ಪಟ್ಟು ರಾಜಕಾಲುವೆಯಲ್ಲಿ ನೀರು ತುಂಬ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಈ ಸೆನ್ಸರ್ಗಳ ಮೂಲಕ BBMPಯ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ಗೆ ಒಂದು ಅಲರ್ಟ್ ಬರುತ್ತೆ. ಆ ಅಲರ್ಟನ್ನು ಆಧರಿಸಿ ಸ್ಥಳಕ್ಕೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಪ್ರವಾಹವನ್ನು ತಡೆಯೋದಕ್ಕೆ ಯಾವ ರೀತಿಯಾಗಿರುವಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅದನ್ನು ನಾವು ತಗೋತೀವಿ ಅಂತ BBMP ಅಧಿಕಾರಿಗಳು ಹೇಳ್ತಾ ಇರೋದು. ಇದಕ್ಕೆ BBMP ಸಿಬ್ಬಂದಿಗಳಿರ್ತಾರೆ. ಜೊತೆಗೆ KSNDMC ಅಂದರೆ ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆಯ ಸಿಬ್ಬಂದಿಗಳಿರ್ತಾರೆ, ಸಂಚಾರಿ ಪೊಲೀಸರು ಇರ್ತಾರೆ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿರ್ತಾರೆ. ಇವರೆಲ್ಲರನ್ನು ಕೂಡ ಸೇರಿಸ್ಕೊಂಡು ಒಂದು ತಂಡ ಮಾಡಿ ಎಲ್ಲೆಲ್ಲಿ ಪ್ರವಾಹ ಆಗುತ್ತೋ ಅಥವಾ ಎಲ್ಲೆಲ್ಲಿ ಸೆನ್ಸಾರ್ಗಳ ಮೂಲಕ ಅಲರ್ಟ್ ಬರುತ್ತೋ ಅಲ್ಲಿಗೆ ತಕ್ಷಣವೇ ನಿಯೋಜನೆ ಮಾಡಿ ತಕ್ಷಣವೇ ಅದನ್ನು ಅಟೆಂಡ್ ಮಾಡೋದಕ್ಕೆ BBMP ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಒಟ್ಟಾರೆ ಬೆಂಗಳೂರಿನಲ್ಲಿ ಈ ಬಾರಿ ಮಳೆ ಬಂದರೆ ಪ್ರವಾಹ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ BBMPಯ ಸರ್ವೆಯಲ್ಲಿ ಕೂಡ ಗೊತ್ತಾಗಿರುವಂಥದ್ದು. 196 ಜಾಗಗಳಲ್ಲಿ ಈ ಬಾರಿ ನೆರೆ ಉಂಟಾಗುತ್ತೆ ಅನ್ನುವಂಥದ್ದು BBMP ಅಧಿಕಾರಿಗಳ ಮಾತು. ಅಂದರೆ ನೀವು ನಿಮ್ಮ ಮನೆ ಸುತ್ತಮುತ್ತ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾಗುತ್ತೋ ವಾಲಂಟಿಯರ್ ಆಗಿ ನಮ್ಮ ಬೆಂಗಳೂರಿನಲ್ಲಿರುವಂಥ ಬೆಂಗಳೂರು ಮಂದಿ ತಗೊಂಡ್ರೆ ಅದು ಮತ್ತಷ್ಟು BBMPಯ ಈ ಕೆಲಸ ಕಾರ್ಯಗಳಿಗೆ ಪುಷ್ಟಿ ನೀಡುತ್ತೆ. ಈ ಬಾರಿಯ ಮಳೆಗಾಲವನ್ನು ಉಂಟಾಗುವಂಥ ನೆರೆ ಅಥವಾ ಅವಾಂತರಗಳನ್ನು ನಾವು ಯಶಸ್ವಿಯಾಗಿ ಎದುರಿಸ್ಬೋದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಆಶಿಕ್ ಮಲ್ಕಿ.